ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದಂತ ಜೋಡಿ ಗಿಲ್ಲಿ ಮತ್ತೆ ಕಾವ್ಯ ಈಗ ಸದ್ಯಕ್ಕೆ ಹಲವಾರು ಫಂಕ್ಷನ್ ಪ್ರೋಗ್ರಾಮ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕಾವ್ಯ ಅವ್ರಿಗೂ ಕೂಡ ಹಲವಾರು ಪ್ರೋಗ್ರಾಮ್ ಇವೆಂಟ್ಸ್ಗಳು ಸಿಗ್ತದೆ. ಇನ್ನು ಗಿಲ್ಲಿ ಅವರು ಕೂಡ ಅಷ್ಟೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿ ಗೆಸ್ಟ್ ಆಗಿ ಹೋಗಿ ಬರ್ತಾರೆ. ಇವರು ಹೋಗ್ತಾ ಇದ್ರೆ ಅಲ್ಲಿ ಕಂಪ್ಲೀಟ್ ಜನಸಾಗರವು ಕೂಡ ಸೇರುವಂತದ್ದು. ಗಿಲ್ಲಿ ಕಾವ್ಯ ಒಂದು ಫಂಕ್ಷನ್ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಟೆಂಡ್ ಆಗಿರ್ತಾರೆ. ಅದು ಬೈಲಹೊಂಗಲ ಅಂತ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಆಗಿತ್ತು. ಜೈಕಾರ ಆಗ್ತಾ ಇದ್ರು. ಮತ್ತೆ ಗಿಲ್ಲಿ ಕಾವ್ಯ ಅಣ್ಣ ಅತ್ತಿ ಅಂತ ಸಹ ಹೋಗ್ತಾ ಇದ್ರು. ನಿನ್ನೆ ಸಹ ಒಂದು ಕಾವ್ಯ ಇವೆಂಟ್ಗೆ ಹೋಗಿರ್ತಾರೆ. ಸೊ ಅಲ್ಲಿ ಸನ್ಮಾನವನ್ನ ಸಹ ಕಾವ್ಯಗೆ ಮಾಡುವಂಥದ್ದು. ಎಲ್ಲರೂ ಕೂಡ ಅಷ್ಟೇ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾರೆ. ಸೆಲೆಬ್ರಿಟೀಸ್ ಯಾರ್ಯಾರಿದ್ದಾರೆ ಸೊ ಎಲ್ಲರೂ ಕೂಡ ಗಿಲ್ಲಿ ಮತ್ತೆ ಕಾವ್ಯಗೆ ಸಪೋರ್ಟ್ ಅನ್ನು ಸಹ ಮಾಡಿರುವಂತದ್ದು. ಮತ್ತೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ಮತ್ತೆ 46 ಕೋಟಿ ವೋಟ್ಸ್ ಗಳಿಂದ ಪಡೆದುಕೊಂಡಂತ ಗಿಲ್ಲಿ ನಟ ಅವರಿಗೆ ನಿಜವಾಗ್ಲೂ ಜನರ ಒಂದು ಪ್ರೀತಿ ಇಷ್ಟೊಂದು ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಸಿನಿಮಾದಲ್ಲಿ ನಟಿಸಬೇಕು ಅಂತ ಕೂಡ ಜನರು ಆಸೆ ಪಡ್ತಿದ್ದಾರೆ. ಮತ್ತೆ ಒಂದು ಒಳ್ಳೆ ಕಥೆ ಏನಾದ್ರು ರೆಡಿ ಆದ್ರೆ ಖಂಡಿತವಾಗಿಯೂ ಕಾವ್ಯ ಅವರು ಕೂಡ ನಟಿಸೋಕೆ ಸಿದ್ಧ ಅನ್ಬೋದು. ಸೊ ನೋಡೋಣ ನಿಜವಾಗ್ಲೂ ಕೂಡ ಅದೇನಾದ್ರು ನೆರವೇರುತ್ತೆ ಅಂತ. ನಿಮ್ಗೆ ಅನ್ಸಿದೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕಾ? ಸೊ ಹಬ್ಬದ ದಿವಸ ಕೂಡ ಅಷ್ಟೇ ಜನರೊಟ್ಟಿಗೆ ಬೆರೆತು ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ಸಹ ವಿತರಣೆ ಮಾಡ್ತಾರೆ. ಇನ್ನು ಗಿಲ್ಲಿ ಅವರು ಜನರೊಟ್ಟಿಗೆ ಬೆರೆತು ಅವರಿಗೆ ಹಾಸ್ಯವನ್ನ ಮನೋರಂಜನೆಯನ್ನು ಸಹ ನೀಡ್ತಾರೆ. ಸೊ ಈಗ ಹಲವಾರು ಫಂಕ್ಷನ್ಗಳು ಮತ್ತೆ ಕಂಪ್ಲೀಟ್ ಆಗಿ ಬುಕ್ಕಿಂಗ್ ಆಗ್ಬಿಟ್ಟಿದೆ. ಈ ತಿಂಗಳು ಕೂಡ ಅಷ್ಟೇ ಹಲವಾರು ಪ್ರೋಗ್ರಾಮ್ಗಳಲ್ಲಿ ಸಹ ಭಾಗಿಯಾದ್ರು. ಮುಂದಿನ ತಿಂಗಳು ಕೂಡ ಏಪ್ರಿಲ್ ನಲ್ಲಿಯೂ ಸಹ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿ ಹಲವಾರು ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತಾರೆ ಗಿಲ್ಲಿ ಮತ್ತೆ ಕಾವ್ಯ. ಸೊ ನೋಡೋಣ ಮುಂದೆ ಯಾವೆಲ್ಲ ಹೊಸ ಹೊಸ ಗುಡ್ ನ್ಯೂಸ್ ಕೊಡ್ತಾರೆ. ಸಿನಿಮಾದಲ್ಲಿ ನಟಿಸ್ತಾರ, ಮದುವೆ ಗುಡ್ ನ್ಯೂಸ್ ಕೊಡ್ತಾರ ಅಂತ.